ಹಲೋ, ನಮಸ್ಕಾರ ಕರ್ನಾಟಕ. ನೀವು ಈಗ ನೋಡ್ತಾ ಇದ್ದೀರಾ ಈ ವ್ಯಕ್ತಿ ಮಿಸ್ಟರ್ ಚಿತ್ತೂರಿ ಚಂದ್ರರಾವ್ ಅಂತೇಳಿ. ಇವರು ನಮ್ಮ ಕಾಟಗಿಯ ತೊಂಡಿಹಾಳ ಕ್ಯಾಂಪ್ ಅಂತ ಬರುತ್ತೆ, ಆ ಊರಿನ ನಿವಾಸಿ ಆಗಿರ್ತಾರೆ. ಇವರು ತಮ್ಮ ಹೊಲಕ್ಕೆ ನಮ್ಮಲ್ಲಿ ಸಿಗ್ತಕ್ಕಂತಹ ಅಗ್ರಿ ಯುಮಿಕನ್ನು ಬಳಸಿರ್ತಾರೆ. ಅದನ್ನು ಬೀಜೋಪಚಾರದಲ್ಲಿ ಬಳಸಿರ್ತಾರೆ. ಅದನ್ನು ನಾನು ಫಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಅದಾದ ಬಳಿಕ ಆಗಸ್ಟ್ ತಿಂಗಳಲ್ಲಿ ನಾವು ಮತ್ತೆ ವಿಸಿಟ್ ಮಾಡಿದಾಗ ಅವ್ರ ಒಂದು ಹೊಲದಲ್ಲಿ ಆದಂಥ ಬದಲಾವಣೆನ ನಾನು ಈ ಫೋಟೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಬೆಳೆಯಲ್ಲಿ, ಅಂದರೆ ಇವರು ಭತ್ತಕ್ಕೆ ಬಳಸಿರ್ತಾರೆ. ಆ ಭತ್ತದಲ್ಲಿ ಬಂದಿರತಕ್ಕಂಥ ಬೇರು ಆಗಿರ್ಬೋದು ಅಥವಾ ಬಡ್ಡೆ ಹೊಡೆದಿರೋದಂತ ನಾವು ಕರಿತೀವಿ. ಬಡ್ಡೆ ಎಷ್ಟು ಚೆನ್ನಾಗಿ ಹೊಡೆದಿರುತ್ತೆ ನೋಡಿ. ಮಿನಿಮಮ್ ಏನಿಲ್ಲ ಅಂದರೂ ಒಂದು 55ರಿಂದ 60 ಬಡ್ಡೆ ಬಂದಿದೆ. ಅದರಲ್ಲಿ ಕೊಳವೆ ಅಂತ ಬಂದಿತ್ತು ಲಾಸ್ಟ್ ಸೀಸನಲ್ಲಿ. ಆ ಕೊಳವೆ ಪ್ರಮಾಣ ಒಂದು 95% ಕಡಿಮೆ ಬಂದಿದೆ. ಓನ್ಲಿ 5% ಅಷ್ಟು ಕೊಳವೆ ಬಂದಿದೆ. ಸೊ ಲಾಸ್ ಆಗಿಲ್ಲ. ಅದರ ಜೊತೆಗೆ ಬೆಳೆನೂ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಹತ್ರ 55 ಚೀಲ ಅಷ್ಟು ಒಂದು ಎಕರೆಗೆ ಅವರು ಬೆಳೆನ ತೊಗೊಂಡಿದ್ದಾರೆ. ಅದಲ್ಲದೆ ಇನ್ನೊಬ್ಬರು ನೋಡ್ಬೋದು ನೀವು ಈ ವಿಡಿಯೋದಲ್ಲಿ, ಮಿಸ್ಟರ್ ರಾಮುಡು ಅಂತೇಳಿ ಅವ್ರ ಪಕ್ಕದ ಹೊಲದಲ್ಲಿ ವ್ಯವಸಾಯ ಮಾಡ್ತಾರೆ. ಅವ್ರ ಬೆಳೆಯಲ್ಲಿ ಬಂದಂಥ ಒಂದು ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ಇದು ರಾಸಾಯನಿಕ ಬೆಳೆ ಮತ್ತು ನಮ್ಮ ಒಂದು ಆರ್ಗಾನಿಕ್ ಪ್ರಾಡಕ್ಟ್ ಬಳಸಿದಂಥ ಬೆಳೆಗೆ ವ್ಯತ್ಯಾಸ ಏನನ್ನೋದು ಇಲ್ಲಿ ನೀವು ಕ್ಲಿಯರಾಗಿ ಗಮನಿಸ್ಬೋದು. ಅದು ಏನಂದರೆ ಬೇರು ನೋಡ್ಬೋದು, ಬೇರು ಮತ್ತು ಬಡ್ಡೆ ಹೊಡೆದಿರೋದು ಯಾವ ಥರ ಬಂದಿದೆ ಅಂತ ನೀವು ನೋಡ್ತಿದ್ದೀರಾ. ನೀವು ಬೆಳೀತಕ್ಕಂಥ ಬೆಳೆ ಯಾವುದಾದ್ರೂ ಆಗಲಿ, ಭತ್ತ ರಾಗಿ, ಜೋಳ, ಮೆಕ್ಕೆಜೋಳ ಅಥವಾ ಹತ್ತಿ ಆಗಲಿ ಅಥವಾ ಮೆಣಸಾಗಲಿ ಅಥವಾ ಕಬ್ಬಾಗಲಿ ಅಥವಾ ಅಡಿಕೆ ಆಗಲಿ, ಈ ಥರ ಯಾವುದೇ ರೀತಿಯಾದ ಬೆಳೆ ಆದ್ರೂ ನಮ್ಮಲ್ಲಿ ಸಿಗ್ತಕ್ಕಂಥ ಆರ್ಗ್ಯಾನಿಕ್ಸು ತುಂಬ ತುಂಬಾ ಕೆಲಸ ಮಾಡುತ್ತೆ. ಸೊ ನೀವು ಬೆಳೀತಕ್ಕಂಥ ಬೆಳೆ ತುಂಬ ಚೆನ್ನಾಗಿ ಬರಬೇಕು, ಅಥವಾ ನೀವು ಈಗ ಬೆಳೆದಿರೋ ಬೆಳೆಯಲ್ಲಿ ಏನಾದರೂ ತೊಂದರೆ ಆಗಿದ್ದರೂ ಸಹ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಒಂದು ಬ್ರೋಚರಲ್ಲಿ ಕಾಣಿಸ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ಶುಭ ದಿನ.